ಹೋಗ್ಬಿಟ್ಟಿದೆ. ನನ್ ಮಾತಿಗೆ ಸ್ವಲ್ಪನೂ ಬೆಲೆ ಇಲ್ಲ. ಅಯ್ಯೋ, ಈಗ ನಾನು ಏನ್ ಮಾಡ್ಲಿ? ಮನ್ಸ ಅದು ಕಲ್ ಬಂಡೆ, ಎಲ್ರ ಮನ್ಸನ್ನು ನೋಯಿಸಿ ನಿಂತಿರೋದ್ ನೋಡು. ಏನೇ ಮಾತಾಡ್ತಿದ್ದೆ ನೀನು? ನಾನು ಯಾರು ಮನ್ಸಿಗೆ ನೋವು ಮಾಡಿದ್ದೀನಿ? ಆಹಾ, ಏನು ಗೊತ್ತಿಲ್ದಿರೋ ಮಗುತರ ಮಾತಾಡ್ಬೇಡಿ. ಅಷ್ಟು ದೊಡ್ಡ ಮನೆ ತಂದೋರು ಮನೆವರೆಗೂ ಬಂದು ಮರ್ಯಾದೆಯಿಂದ ಸಂಬಂಧ ಕೇಳಿದ್ರೆ ಆಗೋದಿಲ್ಲ ಅಂತ ಎಲ್ರ ಮನ್ಸಿಗೂ ನೋವು ಮಾಡಿ ಕಳ್ಸಿದ್ರಲ್ಲ, ಇದ್ ನಿಮಗ್ ಸರಿ ಅನ್ಸುತ್ತಾ? ಏನ ಯಾವ ಸರಿ ಯಾವ ತಪ್ಪು ಅಲ್ಲ. ಅಮಾಯಕರ ತರ ಸೀದಾ ಮನೆಗ್ ಬಂದ್ಬಿಟ್ಟು ಹೆಣ್ಗಳಿದ್ ತಪ್ಪಾ ಸರಿನಾ? ಅವ್ರು ಬಂದ ಉದ್ದೇಶ ಏನು, ಮಾಡಿದ್ದೇನು? ಈ ಮನೆ ಬಗ್ಗೆ ಎಲ್ಲ ಗೊತ್ತಿದ್ದು ಕೂಡ ಆ ಮೂರ್ತಿ ಅವನು ನನಗೆ ಉಪದೇಶ ಮಾಡ್ತಾನೆ. ಇದನ್ನೆಲ್ಲ ನೋಡ್ಕೊಂಡು ನಾವು ಸುಮ್ಮನೆ ಇರ್ಬೇಕಾಗಿತ್ತ? ಈಗ ಅವ್ನು ಹೇಳ್ಬಾರ್ದಂತದ್ ಏನ್ ಹೇಳ್ಬಿಟ್ಟ ಅಂತ. ವಂಶಿನ ಒಂದ್ ಒಳ್ಳೆ ಮನೆ ಕೊಡಿ ಅಂತ ಹೇಳ್ದ, ಅದ್ ತಪ್ಪ? ಅಷ್ಟಕ್ಕೆ ನಿಮ್ಗೆ ದೊಡ್ಡ ಕೋಪ ಬಂದ್ಬಿಡ್ತು. ತುಂಬಾ ಮಾತಾಡ್ತಿದ್ಯಾ ದೇವ್ಕೆ. ನೋಡೋ, ನನ್ ಮಾತು ಕೇಳೋ. ನಾನೇನ್ ಮಾತಾಡಿದಿನ ಎಲ್ಲ ಸರಿಯಾಗೇ ಇದೆ. ಈ ವಿಚಾರ ಮತ್ತೆ ಮತ್ತೆ ಮಾತಾಡೋದಕ್ಕೆ ಹೋಗೋದಿಲ್ಲ ನಾನು. ಸುಮ್ನೆ ಜಗಳ ಶುರು ಮಾಡ್ಬೇಡ ಅಷ್ಟೇ. ರೀ, ನಿಂತ್ಕೊಳ್ಳಿ ಅಂದೆ. ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ದೀರಾ. ನಮ್ ಮನೆ ದೇವ್ರು ಹೇಳಿದ ಮಾತನ್ನ ಮೀರಿ ನಡ್ಕೋತಾ ಇದ್ದೀರಾ. ಒಳ್ಳೇದಾಗೋದಿಲ್ಲ. ಅದೆಲ್ಲ ಮುಗ್ದೋಗಿರೋ ಮಾತು ದೇವ್ಕೆ. ಮತ್ತೆ ಮತ್ತೆ ಅದೇ ಮಾತಾಡಿ ನನ್ ಹಿಂಸೆ ಕೊಡಕ್ ಹೋಗ್ಬೇಡ ನೀನು. ಹಿಂಸೆ ನನ್ಗೂ ಆಗ್ತಿದೆ. ದೇವ್ರ ಹೆಸರಲ್ಲಿ ಚೀಟಿ ಬರ್ದಿಟ್ಟು ಮೋಸ ಮಾಡಿದ್ರಿ. ಈಗ ದೇವ್ರ ನಿರ್ಣಯನೇ ಧಿಕ್ಕರಿಸಿ ಅವಳು ಕೂಡ ಬಂದಿರೋ ಸಂಬಂಧನೂ ತಡಿತಾ ಇದ್ದೀರಾ. ರೀ, ಬಾಳ್ ಬದುಕ್ಬೇಕಾಗಿರೋಳು ಅವಳು. ಅಂತ ಒಳ್ಳೆ ಮನ್ ತಂದೋರು ಅವ್ರಾಗೆ ಬಂದು ನಿಮ್ ಮಗಳನ್ನ ಮದ್ವೆ ಮಾಡ್ಕೊಡಿ ಅಂತ ಕೇಳ್ತಿದ್ರೆ ನೀವು ನಿಮ್ ಹಠನ್ ಬಿಡ್ತಿಲ್ವಲ್ರಿ? ಹೇಗ್ರಿ ನಿಮ್ಗೆ ಅರ್ಥ ಮಾಡ್ಸೋದು? ದೇವ್ರ ನಿರ್ಣಯನ ಉದಾಸೀನ ಮಾಡೋದು ತಪ್ಪು ರೀ, ತಪ್ಪು. ಕೈ ಮುಗ್ದು ಕೇಳ್ಕೊತಿದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನೇನು ತಪ್ಪು ಮಾಡಿಲ್ಲ. ಮೊದ್ಲು ಅರ್ಥ ಮಾಡ್ಕೊ ನೀನು. ದೂರದಲ್ಲಿದ್ದಾರೆ ಅವರು, ಅವ್ರಿಗೆ ಹೋಗಿ ಹೆಣ್ ಕೊಟ್ಬಿಡ್ಬೇಕು ನಾವು. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರೇ ಹೊಣೆ? ಅಲ್ಲ ರೀ, ದೂರ ಹೋಗಿ ನಿಮ್ ಮಗಳು ಓದ್ಬೋದು, ಏನು ಹೆಚ್ಚು ಕಡಿಮೆ ಆಗಲ್ಲ. ಅದೇ ದೂರಗೆ ಸೊಸೆಯಾಗಿ ಹೋಗ್ಬಿಟ್ರೆ ಮಾತ್ರ ಹೆಚ್ಚು ಕಡಿಮೆ ಆಗ್ಬಿಡುತ್ತಾ? ಅದು ಹೇ ದೇವ್ಕಿ, ಕಾಲೇಜಲ್ಲಿ ಏನಾನ ಆದ್ರೆ ಬಿಟ್ಟು ಬಂದ್ಬಿಡ್ಬಹುದು. ಮದ್ವೆ ಆದ್ರೆ ಹಾಗೆ ಮಾಡಕ್ಕಾಗತ್ತಾ? ಯಾಕಾಗಲ್ಲ? ಇಷ್ಟಕ್ಕೂ ಅಂತ ಸಮಸ್ಯೆ ಬರುತ್ತೆ ಅಂತ ಯಾಕೆ ಅನ್ಕೋತಾ ಇದ್ದೀರಾ? ಯಾರು ಮಗಳ್ ಹೆತ್ತೆ ಇಲ್ವಾ? ಮದ್ವೆ ಮಾಡ್ಕೊಟ್ಟೆ ಇಲ್ವಾ? ಅವರೆಲ್ಲ ಚೆನ್ನಾಗಿ ಬದುಕ್ತಾ ಇಲ್ವಾ? ಸಾಕು, ಇನ್ನು ಮಾತಾಡಿ ಪ್ರಯೋಜನ ಇಲ್ಲ. ಇವತ್ ನಾನ್ ಮಾತಾಡಿಲ್ಲ ಅಂದ್ರೆ ಆ ದೇವ್ ನನಗ್ ಬಾಯ್ ಕೊಟ್ಟಿರೋದೇ ದಂಡ ಅಂತ ಆಗ್ಬಿಡುತ್ತೆ. ರೀ, ಅರ್ಥ ಮಾಡ್ಕೊಳ್ರಿ. ನೀವೇ ಹುಡುಕಿದಿದ್ರು ಇಂಥ ಒಳ್ಳೆ ಸಂಬಂಧ ಸಿಕ್ತಿರ್ಲಿಲ್ಲ ರೀ. ಹಠ ಅಂದ್ರೆ ಹಠ, ಯಾವಾಗ ನೋಡಿದ್ರು ಇದೇ ಗೋಳು. ಯಾವತ್ತೇ ನಾನು ಮಾಡಿದ ಒಪ್ಕೊಂಡಿದ್ದೆ ನೀನು? ನಾನ್ ಸೆನ್ಸ್. ರೀ, ನಿಂತ್ಕೊಳ್ಳಿ. ಮಾತಿಗೆ ತಪ್ಪಿಸ್ಕೊಂಡು ಓಡೋಗ್ಬೇಡಿ. ಈ ಸಂಬಂಧ ಬೇಡ ಅನ್ನೋದಕ್ಕೆ ಒಂದ್ ಒಳ್ಳೆ ಕಾರಣ ಇದ್ರೆ ಹೇಳಿ ನೋಡೋಣ. ನಿನ್ನ ಹತ್ರ ಹೇಳಿ ಏನ್ ಪ್ರಯೋಜನ? ಕಾರಣ ಇದ್ರೆ ತಾನೇ ಹೇಳೋದಕ್ಕೆ. ನಾನ್ ಹೇಳ, ನಿಮ್ಗೆ ಹಠ, ಯಾರ್ ಮಾತು ಕೇಳ್ಬಾರ್ದು ಅನ್ನೋ ಕೆಟ್ಟ ಹಠ, ದುರಹಂಕಾರ. ದೇವಕ್ಕೆ ಎಷ್ಟು ಅಂತ ಮಾತಾಡ್ತೇನೆ ನೀನು? ಅವ್ರದ್ದು ಕೂಡು ಕುಟುಂಬ, ಮನೆ ತುಂಬಾ ಜನಗಳಿರೋ ಕುಟುಂಬ. ಕೂಡು ಕುಟುಂಬದಲ್ಲಿ ಎಂತೆಂತ ಸಮಸ್ಯೆಗಳಿರ್ತವೆ ಅಂತ ಗೊತ್ತಾ ನಿನಗೆ? ಏನಾಗ್ಬಿಡತ್ತಂತದ್ದು ಹೇಳ್ರಿ. ಕೂಡು ಕುಟುಂಬಕ್ಕೆ ಮದ್ವೆ ಮಾಡ್ಕೊಟ್ಬಿಟ್ರೆ ಏನಾಗ್ಬಿಡುತ್ತೆ? 4 ಜನ ಇರೋ ಮನೆ ಅಂದ್ರೆ 4 ಅಭಿಪ್ರಾಯಗಳಿರ್ತವೆ ಅಂತ ಅರ್ಥ. ಒಂದೇ ಮನೆಯಲ್ಲಿ 4 ಅಭಿಪ್ರಾಯಗಳಿದ್ರೆ ಆ ಮನೆ ನೆಮ್ಮದಿಯಾಗಿರುತ್ತಾ? ಅಂತ ಮನೆಗೆ ನನ್ನ ಮಗಳನ್ನ ಕೊಡೋದಕ್ಕಾಗೋದಿಲ್ಲ. ಅಂದ್ರೆ ನಿಮ್ ಪ್ರಕಾರ ಈ ಪ್ರಪಂಚದಲ್ಲಿ ಕೂಡು ಕುಟುಂಬದಲ್ಲಿ ಇರೋರು ಯಾರು ನೆಮ್ಮದಿಯಾಗಿಲ್ಲ ಅಂತನಾ, ಅಥವಾ ನಿಮ್ ಅಭಿಪ್ರಾಯನೇ ಗೆಲ್ಬೇಕು ಅನ್ನೋ ಹಠನಾ? ದೇವ್ಕಿ, ಯಾಕೆ ನಿನ್ಗೆ ಅರ್ಥ ಆಗ್ತಿಲ್ಲ? ಇದು ನಮ್ಮ ವಂಶ ಭವಿಷ್ಯದ ವಿಷಯ.